ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನೀವು ನೋಡ್ತಾ ಇದ್ದೀರಾ ಭವ್ಯ ಕಿರಣ್ ರಾಜ್ ಚಾನಲ್. ಇವತ್ತು ಮಂಡೇ ವ್ಲಾಗ್ ಆಗಿರುತ್ತೆ. ಅರ್ಲಿ ಮಾರ್ನಿಂಗು ನಾನು ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ನುಗ್ಗೆಕಾಯಿ ನೆನ್ನೆ ತರಿಸಿದ್ದೆ, ಅದನ್ನು ಹಚ್ಕೋತಾ ಇದ್ದೀನಿ. ಸೊ ಈ ಒಂದು ಸಾಂಬಾರು ಮಾಡಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಮೊದಲು ರೆಡಿ ಮಾಡ್ಕೊಬಿಡ್ಬೇಕು, ಆವಾಗ ಬೇಗ ಅಡುಗೆ ಆಗುತ್ತೆ. ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಹಸಿ ತೆಂಗಿನ ತುರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ ಸೊಪ್ಪು, ಕರಿಬೇವು, ಹಸಿರು ಮೆಣಸಿನ್ಕಾಯಿ ಇಷ್ಟನ್ನು ಒಂದು ಕಡೆ ನಾನು ಜೋಡಿಸ್ಕೊಬಿಡ್ತೀನಿ ಫಸ್ಟು. ಹಾಗೆಯೇ ನುಗ್ಗೆಕಾಯಿ ತೊಳೆದಿರೋ ಅಂಥದ್ದು ನೀರಿಗೆ ಹಾಕಿ ಇಟ್ಬಿಡಬೇಕು. ಈಗ ಇದನ್ನೆಲ್ಲ ಮಸಾಲೆನ ಹುರ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಹಾಗೆಯೇ ಹರಿಬರಿಲಿ ಮಾಡ್ತಿರ್ತೇನಲ್ವ, ಸೊ ಎಲ್ಲನೂ ವೀಡಿಯೋ ಮಾಡೋಕ್ಕಾಗಲ್ಲ, ಅಲ್ಲಲ್ಲಿ ಒಂದೊಂದು ಕ್ಲಿಪ್ಪಿಂಗ್ಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ನೋಡ್ತಿದ್ದೀರಲ್ಲ, ಮುದ್ದೆ ಮಾಡ್ತಿದ್ದೀನಿ. ಈ ಕಡೆ ಸಾಂಬಾರು ಆಲ್ರೆಡಿ ಆಗಿದೆ. ಸೊ ನಾನೇನೆಲ್ಲ ಇಂಗ್ರೀಡಿಯೆಂಟ್ಸ್ ತೋರಿಸ್ದೆ ಅದೆಲ್ಲ ಹುರ್ಕೊಂಡು ಮಿಕ್ಸಿ ಮಾಡಿಕೊಂಡು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಫೈನಲಿ 7:30 ಆಗೋಯ್ತು ಅಂತ ಹರಿಬರಿಲಿ ಮಕ್ಕಳಿಗೆ ತಿಂಡಿ ಎಲ್ಲ ಕೊಟ್ಟು ಅವರು ಸ್ಕೂಲ್ಗೆ ಹೋಗಿ ಆದಮೇಲೆ ನಾನು ಕೂಡ ಉಳಿದಂಥ ಎಲ್ಲ ಕೆಲಸ ಮುಗಿಸಿ ಕಾಲೇಜ್ಗೆ ಹೊರಟಿದ್ದೀನಿ. ಯಾವಾಗಲೂ ಒಂದೇ ಥರ ಮಾಡಿರೋ ಕೆಲಸನೇ ಮಾಡಿದ್ದು ಎಲ್ಲ ವಿಡಿಯೋ ಮಾಡಿ ಹಾಕಿದ್ರೆ ನಿಮಗೂ ಬೋರಿಂಗ್ ಆಗಬಾರ್ದು ಅಂತ ಹೇಳಿಬಿಟ್ಟು ಎಲ್ಲನೂ ನಾನು ವಿಡಿಯೋ ಮಾಡ್ಕೊಳ್ಳಲ್ಲ, ಕೆಲವೊಂದಷ್ಟೇ ಹಾಕ್ತೀನಿ. ಇನ್ನು ಕಾಲೇಜಿಂದ ಬಂದ ಮೇಲೆ ತೋಟಕ್ಕೆ ಹೋಗಿದ್ದೀವಿ ನಾನು, ಯಶು ಮತ್ತು ಕಿರಣ್. ಏನಕ್ಕೆ ಗೊತ್ತಾ, ಸೊ ಏನಿಲ್ಲ, ಕಟ್ಟಿಂಗ್ ಎಲ್ಲ ಮುಗೀತಲ್ವ, ಈಗ ಔಷಧಿ ಎಲ್ಲ ಹೊಡಿಯೋಕ್ಕೆ ಕಡ್ಡಿಗಳೆಲ್ಲ ಅಡ್ಡ ಬರ್ತಿರುತ್ತೆ. ಹಾಗಾಗಿ ಆ ಕಟ್ಟಿಂಗಲ್ಲಿ ಬಿದ್ದಿರುವಂಥ ಎಲ್ಲ ಕಡ್ಡಿಗಳನ್ನು ಕೂಡ ಈಗ ನಾವು ಬುಡಕ್ಕೆ ತೊಳ್ತಿದ್ದೀವಿ, ಸೊ ದಟ್ ಗೊಬ್ಬರ ಆಗಲಿ ಅಂದ್ಬಿಟ್ಟು. ಮತ್ತು ಇದೆಲ್ಲ ಕಡ್ಡಿ ಆದಾಗ ಆಯಿಸ್ಬೇಕಾಗತ್ತೆ. ಇದು ಪ್ಲ್ಯಾನ್ ಮಾಡಿಕೊಂಡು ನಾವು ತೋಟಕ್ಕೆ ಬಂದಿದ್ದೀವಿ. ಮಳೆ ಬಂದಿದ್ದರೆ ಇದು ಸಾಧ್ಯ ಆಗ್ತಿರಲಿಲ್ಲ. ಮಳೆ ಇಲ್ದಿರೋದ್ರಿಂದ ನಾವು ಅಂದ್ಕೊಂಡಿರೋವಂಥ ಕೆಲಸ ಪರ್ಫೆಕ್ಟಾಗಿ ಆಯಿತು. ಸಂಜೆ 7 ಗಂಟೆ ಆಗೋಯಿತು ಈ ಕೆಲಸ ಮುಗಿಯೋದ್ರೊಳಗಡೆ. ಸತತ ಒಂದು 2 ಅವರ್ ಮಾಡಿದ್ದೀವಿ 3 ಜನ ಸೇರಿ. ಫೈನಲಿ ನಮ್ಮ ಕೆಲಸ ಆಯ್ತಲ್ಲ, ಅದೇ ಖುಷಿ. ಯಾವತ್ತೂ ಅಷ್ಟೇ ಕಾಯಕವೇ ಕೈಲಾಸ. ನಾವು ಅಂದ್ಕೊಂಡಂಗೆ ನಮ್ಮ ಒಂದು ಜರ್ನಿಯಲ್ಲಿ ಏನೆಲ್ಲ ಕೆಲಸ ಬರುತ್ತೆ ಅದನ್ನೆಲ್ಲ ಮಾಡಿಕೊಂಡು ಮುನ್ನುಗ್ತಾ ಇರಬೇಕು, ಯಾವುದಕ್ಕೂ ಹಿಂದೆ ಹೋಗಬಾರ್ದು. ಅದೇ ಜೀವನ. ಆವಾಗಲೇ ನಾವು ಹೇಗೆ ಬದುಕಬೇಕೋ ಹಾಗೆ ಬದುಕೋಕ್ಕಾಗೋದು. ಸೊ ಹಾಗಾಗಿ ನಾನು ಇದನ್ನೇ ನಂಬಿದ್ದೀನಿ. ಖಂಡಿತ ನೀವು ಅಷ್ಟೇ, ನೀವೇನು ಕೆಲಸ ಮಾಡ್ತೀರಾ ಅದನ್ನೇ ನಂಬಿ ನಿಮ್ಮ ಜೀವನ ನೀವು ಕಟ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.